ರಕ್ತದೋಕುಳಿ ನಡುವೆ ಇರಾನ್ನಲ್ಲಿ ರೇಡಿಯೇಷನ್ ಲೀಕ್ ಆತಂಕ ಎದುರಾಗಿದೆ. ಇರಾನ್ನಲ್ಲಿ ಭಾರಿ ಪ್ರಮಾಣದ ಅಣು ವಿಕಿರಣ ಲೀಕ್ ಆಗಿದೆಯಾ? ಭಾರಿ ವಿನಾಶವನ್ನ ಸೃಷ್ಟಿಸಿದ ಅಮೆರಿಕ ಹಾಗೆ ಇಸ್ರೇಲ್ನ ಈ ದಾಳಿ. ಅಮೆರಿಕ ದಾಳಿ ನಂತರ ಅಣು ಸ್ಥಾವರಗಳಿಂದ ಅಣು ವಿಕಿರಣಗಳು ಲೀಕ್ ಆಗಿದೆ ಅನ್ನುವಂತ ಆತಂಕಕಾರಿ ವಿಚಾರ ಈಗ ಹೊರಬರ್ತಾ ಇದೆ. ಐಎಇಎ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಈ ಕುರಿತು ಒಂದು ಆತಂಕಕಾರಿ ವಿಚಾರವನ್ನು ಹೊರಹಾಕಿದೆ. ರಕ್ತದೋಕುಳಿ ನಡುವೆ ಇರಾನ್ನಲ್ಲಿ ರೇಡಿಯೇಷನ್ ಲೀಕ್ ಆತಂಕ ಎದುರಾಗಿದೆ. ಇರಾನ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಅಣು ವಿಕಿರಣಗಳು ಲೀಕ್ ಆಗಿದೆಯಾ? ಭಾರಿ ವಿನಾಶವನ್ನ ಸೃಷ್ಟಿ ಮಾಡ್ತಾ ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ನ ಮೇಲೆ ದಾಳಿಯನ್ನು ಮಾಡಿ ಈ ಎಲ್ಲ ಆತಂಕಗಳು ಈಗ ಎದುರಾಗಿದೆ. ಆ ರೀತಿ ಏನಾದ್ರೂ ಆಯ್ತು ಅಂತ ಹೇಳಿ ಹೇಳಿದ್ರೆ ಬಹುಶಃ ಇರಾನ್ ಸರ್ವನಾಶವಾಗಿ ಹೋಗುತ್ತೆ. ಮುಂದಾಗುವಂತ ಆತಂಕವನ್ನ ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ನೋಡಿ, ಇಂಥದ್ದೊಂದು ಆತಂಕವನ್ನ ಹೊರ ಹಾಕಿದ್ದಾರೆ. ಆ ಮೂಲಕ ಅಣು ವಿಕಿರಣಗಳೇನಾದ್ರೂ ಲೀಕ್ ಆಯ್ತು ಅಂತ ಹೇಳಿ ಆದ್ರೆ ಅಮಾಯಕರಲ್ಲ ಸಾವನ್ನಪ್ತಾರೆ. ಅಣುಶಕ್ತಿ ಕೇಂದ್ರಕ್ಕೆ ಭಾರಿ ಹಾನಿ ಆಗಿದೆ ಅನ್ನೋದು, ನಂತಜ್ ಅಣು ಕೇಂದ್ರದಲ್ಲಿ ರೇಡಿಯೇಷನ್ ಲೀಕ್ ಆಗಿದೆ ಅನ್ನುವ ಆತಂಕ ಎದುರಾಗ್ತಾ ಇದೆ. ಇರಾನ್ನಲ್ಲಿ ರೇಡಿಯೇಷನ್ ಲೀಕ್ ಆಗಿರುವ ಆತಂಕ ಎದುರಾಗ್ತಾ ಇದೆ. ಭಾರಿ ಪ್ರಮಾಣದ ಅಣು ವಿಕಿರಣಗಳು ಲೀಕ್ ಆಗಿದೆ ಅನ್ನುವಂಥ ಆತಂಕಕಾರಿ ವಿಚಾರ, ಆಘಾತಕಾರಿ ವಿಚಾರ ಈಗ ಬಯಲಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಿಂದ ಅಣುಸ್ಥಾವರಗಳಿಗೆ ಡ್ಯಾಮೇಜ್ ಆಗಿ ಅಣುಸ್ಥಾವರಗಳಿಂದ ಈ ರೀತಿಯ ವಿಕಿರಣಗಳು ಅಥವಾ ಏನಾದ್ರೂ ಅಣುಶಕ್ತಿ ಏನಾದ್ರೂ ಅದು ಹೊರಗಡೆ ಎಕ್ಸ್ಪ್ಲೋರ್ ಆಯ್ತು ಅಂತ ಹೇಳಿ ಆದ್ರೆ ಬಹುಶಃ ಭಾರಿ ಆತಂಕ, ಭಾರಿ ಆಘಾತ ಎದುರಾಗುತ್ತೆ. ಇನ್ನು ಈ ಕುರಿತಾಗಿ ರಕ್ತದೋಕುಳಿ ನಡುವೆ ಇರಾನ್ನಲ್ಲಿ ರೇಡಿಯೇಷನ್ ಲೀಕ್ ಆತಂಕ ಎದುರಾಗಿದೆ. ಇರಾನ್ನಲ್ಲಿ ಭಾರಿ ಪ್ರಮಾಣದ ಅಣು ವಿಕಿರಣ ಲೀಕ್ ಆಗಿದೆಯಾ? ಭಾರಿ ವಿನಾಶವನ್ನ ಸೃಷ್ಟಿಸಿದ ಅಮೆರಿಕ ಹಾಗೆ ಇಸ್ರೇಲ್ನ ಈ ದಾಳಿ. ಅಮೆರಿಕ ದಾಳಿ ನಂತರ ಅಣು ಸ್ಥಾವರಗಳಿಂದ ಅಣು ವಿಕಿರಣಗಳು ಲೀಕ್ ಆಗಿದೆ ಅನ್ನುವಂತ ಆತಂಕಕಾರಿ ವಿಚಾರ ಈಗ ಹೊರಬರ್ತಾ ಇದೆ. ಐಎಇಎ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಈ ಕುರಿತು ಒಂದು ಆತಂಕಕಾರಿ ವಿಚಾರವನ್ನು ಹೊರಹಾಕಿದೆ. ರಕ್ತದೋಕುಳಿ ನಡುವೆ ಇರಾನ್ನಲ್ಲಿ ರೇಡಿಯೇಷನ್ ಲೀಕ್ ಆತಂಕ ಎದುರಾಗಿದೆ. ಇರಾನ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಅಣು ವಿಕಿರಣಗಳು ಲೀಕ್ ಆಗಿದೆಯಾ? ಭಾರಿ ವಿನಾಶವನ್ನ ಸೃಷ್ಟಿ ಮಾಡ್ತಾ ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ನ ಮೇಲೆ ದಾಳಿಯನ್ನು ಮಾಡಿ ಈ ಎಲ್ಲ ಆತಂಕಗಳು ಈಗ ಎದುರಾಗಿದೆ. ಆ ರೀತಿ ಏನಾದ್ರೂ ಆಯ್ತು ಅಂತ ಹೇಳಿ ಹೇಳಿದ್ರೆ ಬಹುಶಃ ಇರಾನ್ ಸರ್ವನಾಶವಾಗಿ ಹೋಗುತ್ತೆ. ಮುಂದಾಗುವಂತ ಆತಂಕವನ್ನ ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ನೋಡಿ, ಇಂಥದ್ದೊಂದು ಆತಂಕವನ್ನ ಹೊರ ಹಾಕಿದ್ದಾರೆ. ಆ ಮೂಲಕ ಅಣು ವಿಕಿರಣಗಳೇನಾದ್ರೂ ಲೀಕ್ ಆಯ್ತು ಅಂತ ಹೇಳಿ ಆದ್ರೆ ಅಮಾಯಕರಲ್ಲ ಸಾವನ್ನಪ್ತಾರೆ. ಅಣುಶಕ್ತಿ ಕೇಂದ್ರಕ್ಕೆ ಭಾರಿ ಹಾನಿ ಆಗಿದೆ ಅನ್ನೋದು, ನಂತಜ್ ಅಣು ಕೇಂದ್ರದಲ್ಲಿ ರೇಡಿಯೇಷನ್ ಲೀಕ್ ಆಗಿದೆ ಅನ್ನುವ ಆತಂಕ ಎದುರಾಗ್ತಾ ಇದೆ. ಇರಾನ್ನಲ್ಲಿ ರೇಡಿಯೇಷನ್ ಲೀಕ್ ಆಗಿರುವ ಆತಂಕ ಎದುರಾಗ್ತಾ ಇದೆ. ಭಾರಿ ಪ್ರಮಾಣದ ಅಣು ವಿಕಿರಣಗಳು ಲೀಕ್ ಆಗಿದೆ ಅನ್ನುವಂಥ ಆತಂಕಕಾರಿ ವಿಚಾರ, ಆಘಾತಕಾರಿ ವಿಚಾರ ಈಗ ಬಯಲಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಿಂದ ಅಣುಸ್ಥಾವರಗಳಿಗೆ ಡ್ಯಾಮೇಜ್ ಆಗಿ ಅಣುಸ್ಥಾವರಗಳಿಂದ ಈ ರೀತಿಯ ವಿಕಿರಣಗಳು ಅಥವಾ ಏನಾದ್ರೂ ಅಣುಶಕ್ತಿ ಏನಾದ್ರೂ ಅದು ಹೊರಗಡೆ ಎಕ್ಸ್ಪ್ಲೋರ್ ಆಯ್ತು ಅಂತ ಹೇಳಿ ಆದ್ರೆ ಬಹುಶಃ ಭಾರಿ ಆತಂಕ, ಭಾರಿ ಆಘಾತ ಎದುರಾಗುತ್ತೆ. ಇನ್ನು ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ರಕ್ಷಣಾ ತಜ್ಞರಾಗಿರುವ ರಕ್ತದೋಕುಳಿ ನಡುವೆ ಇರಾನ್ನಲ್ಲಿ ರೇಡಿಯೇಷನ್ ಲೀಕ್ ಆತಂಕ ಎದುರಾಗಿದೆ. ಇರಾನ್ನಲ್ಲಿ ಭಾರಿ ಪ್ರಮಾಣದ ಅಣು ವಿಕಿರಣ ಲೀಕ್ ಆಗಿದೆಯಾ? ಭಾರಿ ವಿನಾಶವನ್ನ ಸೃಷ್ಟಿಸಿದ ಅಮೆರಿಕ ಹಾಗೆ ಇಸ್ರೇಲ್ನ ಈ ದಾಳಿ. ಅಮೆರಿಕ ದಾಳಿ ನಂತರ ಅಣು ಸ್ಥಾವರಗಳಿಂದ ಅಣು ವಿಕಿರಣಗಳು ಲೀಕ್ ಆಗಿದೆ ಅನ್ನುವಂತ ಆತಂಕಕಾರಿ ವಿಚಾರ ಈಗ ಹೊರಬರ್ತಾ ಇದೆ. ಐಎಇಎ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಈ ಕುರಿತು ಒಂದು ಆತಂಕಕಾರಿ ವಿಚಾರವನ್ನು ಹೊರಹಾಕಿದೆ. ರಕ್ತದೋಕುಳಿ ನಡುವೆ ಇರಾನ್ನಲ್ಲಿ ರೇಡಿಯೇಷನ್ ಲೀಕ್ ಆತಂಕ ಎದುರಾಗಿದೆ. ಇರಾನ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಅಣು ವಿಕಿರಣಗಳು ಲೀಕ್ ಆಗಿದೆಯಾ? ಭಾರಿ ವಿನಾಶವನ್ನ ಸೃಷ್ಟಿ ಮಾಡ್ತಾ ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ನ ಮೇಲೆ ದಾಳಿಯನ್ನು ಮಾಡಿ ಈ ಎಲ್ಲ ಆತಂಕಗಳು ಈಗ ಎದುರಾಗಿದೆ. ಆ ರೀತಿ ಏನಾದ್ರೂ ಆಯ್ತು ಅಂತ ಹೇಳಿ ಹೇಳಿದ್ರೆ ಬಹುಶಃ ಇರಾನ್ ಸರ್ವನಾಶವಾಗಿ ಹೋಗುತ್ತೆ. ಮುಂದಾಗುವಂತ ಆತಂಕವನ್ನ ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ.
ನೋಡಿ, ಇಂಥದ್ದೊಂದು ಆತಂಕವನ್ನ ಈಗ ಇಂಥದ್ದೊಂದು ಆತಂಕವನ್ನ ಹೊರ ಹಾಕಿದ್ದಾರೆ. ಆ ಮೂಲಕ ಅಣು ವಿಕಿರಣಗಳೇನಾದ್ರೂ ಲೀಕ್ ಆಯ್ತು ಅಂತ ಹೇಳಿ ಆದ್ರೆ ಅಮಾಯಕರಲ್ಲ ಸಾವನ್ನಪ್ತಾರೆ. ಅಣುಶಕ್ತಿ ಕೇಂದ್ರಕ್ಕೆ ಭಾರಿ ಹಾನಿ ಆಗಿದೆ ಅನ್ನೋದು, ನಂತಜ್ ಅಣು ಕೇಂದ್ರದಲ್ಲಿ ರೇಡಿಯೇಷನ್ ಲೀಕ್ ಆಗಿದೆ ಅನ್ನುವ ಆತಂಕ ಎದುರಾಗ್ತಾ ಇದೆ. ಇರಾನ್ನಲ್ಲಿ ರೇಡಿಯೇಷನ್ ಲೀಕ್ ಆಗಿರುವ ಆತಂಕ ಎದುರಾಗ್ತಾ ಇದೆ. ಭಾರಿ ಪ್ರಮಾಣದ ಅಣು ವಿಕಿರಣಗಳು ಲೀಕ್ ಆಗಿದೆ ಅನ್ನುವಂಥ ಆತಂಕಕಾರಿ ವಿಚಾರ, ಆಘಾತಕಾರಿ ವಿಚಾರ ಈಗ ಬಯಲಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಿಂದ ಅಣುಸ್ಥಾವರಗಳಿಗೆ ಡ್ಯಾಮೇಜ್ ಆಗಿ ಅಣುಸ್ಥಾವರಗಳಿಂದ ಈ ರೀತಿಯ ವಿಕಿರಣಗಳು ಅಥವಾ ಏನಾದ್ರೂ ಅಣುಶಕ್ತಿ ಏನಾದ್ರೂ ಅದು ಹೊರಗಡೆ ಎಕ್ಸ್ಪ್ಲೋರ್ ಆಯ್ತು ಅಂತ ಹೇಳಿ ಆದ್ರೆ ಬಹುಶಃ ಭಾರಿ ಆತಂಕ, ಭಾರಿ ಆಘಾತ ಎದುರಾಗುತ್ತೆ. ಇನ್ನು ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ರಕ್ಷಣಾ ತಜ್ಞರಾಗಿರುವ ರಕ್ತದೋಕುಳಿ ನಡುವೆ ಇರಾನ್ನಲ್ಲಿ ರೇಡಿಯೇಷನ್ ಲೀಕ್ ಆತಂಕ ಎದುರಾಗಿದೆ. ಇರಾನ್ನಲ್ಲಿ ಭಾರಿ ಪ್ರಮಾಣದ ಅಣು ವಿಕಿರಣ ಲೀಕ್ ಆಗಿದೆಯಾ? ಭಾರಿ ವಿನಾಶವನ್ನ ಸೃಷ್ಟಿಸಿದ ಅಮೆರಿಕ ಹಾಗೆ ಇಸ್ರೇಲ್ನ ಈ ದಾಳಿ. ಅಮೆರಿಕ ದಾಳಿ ನಂತರ ಅಣು ಸ್ಥಾವರಗಳಿಂದ ಅಣು ವಿಕಿರಣಗಳು ಲೀಕ್ ಆಗಿದೆ ಅನ್ನುವಂತ ಆತಂಕಕಾರಿ ವಿಚಾರ ಈಗ ಹೊರಬರ್ತಾ ಇದೆ. ಐಎಇಎ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಈ ಕುರಿತು ಒಂದು ಆತಂಕಕಾರಿ ವಿಚಾರವನ್ನು ಹೊರಹಾಕಿದೆ. ರಕ್ತದೋಕುಳಿ ನಡುವೆ ಇರಾನ್ನಲ್ಲಿ ರೇಡಿಯೇಷನ್ ಲೀಕ್ ಆತಂಕ ಎದುರಾಗಿದೆ. ಇರಾನ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಅಣು ವಿಕಿರಣಗಳು ಲೀಕ್ ಆಗಿದೆಯಾ? ಭಾರಿ ವಿನಾಶವನ್ನ ಸೃಷ್ಟಿ ಮಾಡ್ತಾ ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ನ ಮೇಲೆ ದಾಳಿಯನ್ನು ಮಾಡಿ ಈ ಎಲ್ಲ ಆತಂಕಗಳು ಈಗ ಎದುರಾಗಿದೆ. ಆ ರೀತಿ ಏನಾದ್ರೂ ಆಯ್ತು ಅಂತ ಹೇಳಿ ಹೇಳಿದ್ರೆ ಬಹುಶಃ ಇರಾನ್ ಸರ್ವನಾಶವಾಗಿ ಹೋಗುತ್ತೆ. ಮುಂದಾಗುವಂತ ಆತಂಕವನ್ನ ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ನೋಡಿ, ಇಂಥದ್ದೊಂದು ಆತಂಕವನ್ನ ಈಗ ಇಂಥದ್ದೊಂದು ಆತಂಕವನ್ನ ಹೊರ ಹಾಕಿದ್ದಾರೆ. ಆ ಮೂಲಕ ಅಣು ವಿಕಿರಣಗಳೇನಾದ್ರೂ ಲೀಕ್ ಆಯ್ತು ಅಂತ ಹೇಳಿ ಆದ್ರೆ ಅಮಾಯಕರಲ್ಲ ಸಾವನ್ನಪ್ತಾರೆ. ಅಣುಶಕ್ತಿ ಕೇಂದ್ರಕ್ಕೆ ಭಾರಿ ಹಾನಿ ಆಗಿದೆ ಅನ್ನೋದು, ನಂತಜ್ ಅಣು ಕೇಂದ್ರದಲ್ಲಿ ರೇಡಿಯೇಷನ್ ಲೀಕ್ ಆಗಿದೆ ಅನ್ನುವ ಆತಂಕ ಎದುರಾಗ್ತಾ ಇದೆ. ಇರಾನ್ನಲ್ಲಿ ರೇಡಿಯೇಷನ್ ಲೀಕ್ ಆಗಿರುವ ಆತಂಕ ಎದುರಾಗ್ತಾ ಇದೆ. ಭಾರಿ ಪ್ರಮಾಣದ ಅಣು ವಿಕಿರಣಗಳು ಲೀಕ್ ಆಗಿದೆ ಅನ್ನುವಂಥ ಆತಂಕಕಾರಿ ವಿಚಾರ, ಆಘಾತಕಾರಿ ವಿಚಾರ ಈಗ ಬಯಲಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಿಂದ ಅಣುಸ್ಥಾವರಗಳಿಗೆ ಡ್ಯಾಮೇಜ್ ಆಗಿ ಅಣುಸ್ಥಾವರಗಳಿಂದ ಈ ರೀತಿಯ ವಿಕಿರಣಗಳು ಅಥವಾ ಏನಾದ್ರೂ ಅಣುಶಕ್ತಿ ಏನಾದ್ರೂ ಅದು ಹೊರಗಡೆ ಎಕ್ಸ್ಪ್ಲೋರ್ ಆಯ್ತು ಅಂತ ಹೇಳಿ ಆದ್ರೆ ಬಹುಶಃ ಭಾರಿ ಆತಂಕ, ಭಾರಿ ಆಘಾತ ಎದುರಾಗುತ್ತೆ. ಇನ್ನು ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ರಕ್ಷಣಾ ತಜ್ಞರಾಗಿರುವ